ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 951 ಮಾನ್ಯ ಕೃಷಿ ಮಾರುಕಟ್ಟೆ ಸಚಿವರಿಗೆ. ಮಾನ್ಯ ಉಪಸಭಾಪತಿಗಳ ಉತ್ತರ ಒದಗಿಸಿದ್ದೀನಿ. ಸಭಾಪತಿಯವರ ಉತ್ತರ ಬಂದಿದೆ. ಇದರಲ್ಲಿ ಏನಾಗಿದೆ ಅಂದರೆ ನಮ್ಮ ಕಡೆ ಈ ಚಿಲ್ಲಿ ಮೆಣಸಿನ್ಕಾಯಿ ಬೆಳೀತಾ ಇರೋ ರೈತರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಅವರು ಇಲ್ಲಿ ಬೆಳೆದಿದ್ದನ್ನ ಬ್ಯಾಡಗಿ ಮತ್ತು ಬೇರೆ ಕಡೆ ತಗೊಂಡು ಹೋಗ್ಬೇಕು. ನಮ್ಮ ಹತ್ರ ಮಾರುಕಟ್ಟೆ ಇಲ್ಲ. ಅದರಿಂದ ಈ ಅನ್ಸ್ಕ್ರೂಪ್ಲಸ್ ಮಿಡಲ್ ಮೆನ್ ಇವರಿಂದ ಮೋಸ ಹೋಗ್ತಾ ಇದ್ದಾರೆ ನಮ್ಮ ರೈತರು. ಇಲ್ಲಿ ಬಳ್ಳಾರಿಯಲ್ಲಿ ಒಂದು ಚಿಲ್ಲಿ ಮಾರ್ಕೆಟ್ ಮಾಡಬೇಕು ಅಂತ 26 ಎಕರೆ ಜಮೀನು ಐಡೆಂಟಿಫೈ ಆಗಿದೆ. ಟೆಂಡರು ಕರೆದಿದ್ದಾರೆ. ಬಟ್ ಎರಡು ಸರಿ ಆಗಿರಬೇಕು. ಟೆಂಡರಿಗೆ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ. ಇಟ್ ಈಸ್ ಅಂಡರ್ PPP ಮಾಡೆಲ್. ನಂದು ಪ್ರಶ್ನೆ ಮತ್ತು ವಿನಂತಿ ನಮ್ಮ ಸಚಿವರ ಹತ್ರ ಏನಂದರೆ, ಈ ನಮ್ಮ ರೈತರಿಗೆ ಹೇಗೆ ಸಹಾಯ ಮಾಡ್ತಾರಂತ ಒಂದು. ಎರಡನೇದು, ಈ ಏನು ಈಗೇನು ಹೊಸದಾಗಿ ಚಿಲ್ಲಿ ಮಾರ್ಕೆಟ್ ಬರ್ತಾ ಇದೆ, ಆ ಚಿಲ್ಲಿ ಮಾರ್ಕೆಟ್ ಸ್ಟಾರ್ಟ್ ಆಗೋವರೆಗೆ ಈ ಎಕ್ಸಿಸ್ಟಿಂಗ್ APMC ಮಾರ್ಕೆಟಲ್ಲಿ ಒಂದು ಚಿಕ್ಕದಾಗಿ ಜಾಗ ಕೊಟ್ಟು ಚಿಲ್ಲಿ ಮಾರ್ಕೆಟ್ ಮಾಡಿ ನಮ್ಮ ರೈತರಿಗೆ ಸಹಾಯ ಮಾಡೋಕ್ಕಾಗುತ್ತೆ ಅನ್ನಂತ ಇವೆರಡು ನಂದು ಪ್ರಶ್ನೆ ಮತ್ತು ವಿನಂತಿ ನಮ್ಮ ಸಚಿವರ ಹತ್ರ. ಸಚಿವರು. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ಇದು 21-22ನೇ ಸಾಲಿನ ಆಯವ್ಯಯದಲ್ಲಿ ತಾವು PPP ಮಾಡೆಲ್ ಮೇಲೆ ಕರೆದಿರೋದ್ರಿಂದ ನಾವು 2 ಸರ್ತಿ ಟೆಂಡರ್ ಕರೆದಿವಿ. 15-11-2022 ಕರೆದಿದ್ದಾರೆ. 21-12-2022 ಕರೆದಿದ್ದಾರೆ. ದುರ್ದೈವಶ ಯಾರೂ ಪಾಲ್ಗೊಳ್ಳಿಲ್ಲ. ಮೊನ್ನೆ ಕೂಡ ನಾವು ನಬಾರ್ಡ್ 30 ಟ್ರೆಂಚ್ನಲ್ಲಿ ಇದನ್ನು ಪ್ರಪೋಸ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ಅವರು ಕೋಲ್ಡ್ ಸ್ಟೋರೇಜಿಗೆ ದುಡ್ಡು ಕೊಡ್ತೀವಿ, ಇನ್ಫ್ರಾಸ್ಟ್ರಕ್ಚರಿಗೆ ಕೊಡಲ್ಲ ಅಂಥೇಳಿ ರೆಫ್ಯೂಸ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಬಳ್ಳಾರಿ ಆಲದಹಳ್ಳಿಗೆ ಸುದಯದಿಂದ ಒಂದು ಕೋಲ್ಡ್ ಸ್ಟೋರೇಜ್ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ. 11 ಕೋಟಿ ರೂಪಾಯಿ ಚಿಲ್ಲರೆ ಹಣದಲ್ಲಿ ಒಂದು ಕೋಲ್ಡ್ ಸ್ಟೋರೇಜನ್ನು ಕಟ್ತಾ ಇದ್ದೀವಿ. ಅದನ್ನು ಬೇಕಾದರೆ ಇದೇ ಮಾರ್ಕೆಟ್ನಲ್ಲಿ ಕಟ್ಟೋಣ. ಜೊತೆಗೆ ನೀವು ಕೊಟ್ಟಿರ್ತಕ್ಕಂಥ ಪ್ರಸ್ತಾವನೆಗೆ ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ನಾನು ಕ್ರಿಯೇಟ್ ಮಾಡಬೇಕಾದ್ರೆ 15-20 ಕೋಟಿ ಬೇಕು. ಆ ಹಣ ತತ್ಕ್ಷಣ ನನಗೆ ಒದಗಿಸ್ಲಿಕ್ಕೆ ಆಗದೇ ಇದ್ದರೂ ಕೂಡ ಬಳ್ಳಾರಿ APMCಯಲ್ಲಿ 4-4.5 ಕೋಟಿ ದುಡ್ಡಿದೆ. ಅಲ್ಲಿ ತಾವು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವ್ರನ್ನ ವಿನಂತಿ ಮಾಡಿಕೊಂಡ್ರೆ, ಜೊತೆಗೆ ನಾನು ಅವ್ರಿಗೆ ಸಲಹೆ ಕೊಡ್ತೀನಿ, ಅಲ್ಲಿಂದ ಸ್ವಲ್ಪ ದುಡ್ಡು ತೆಗೆದು ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ಸ್ ಏನು ಮಾಡೋಕ್ಕಾಗ್ತದೆ. ಈ 15 ಕೋಟಿನಲ್ಲಿ ವಾಟರ್ ಸಪ್ಲೈ, UGD ಮತ್ತು ಟಾಯ್ಲೆಟ್ ಬ್ಲಾಕ್ಸು, ರೋಡ್ಸು ಅಂಥವು ಮಾಡೋಣ. ಜೊತೆಗೆ HKDBನಲ್ಲಿ ಸ್ವಲ್ಪ ತಾವು ಪ್ರಯತ್ನ ಮಾಡಿದರೆ, ನೀವು HKDBಯಲ್ಲಿ ಬರೋದ್ರಿಂದ ಅಲ್ಲಿರ್ತಕ್ಕಂಥ ಶಾಸಕರಿಗೆ ಅಥವಾ ಚೇರ್ಮನ್ರಿಗೆ ಮನವಿ ಮಾಡಿದರೆ, ಜೊತೆಗೆ ನಾನು ತಮಗೆ ಸಹಕಾರ ಕೊಟ್ಟು ಇದನ್ನು ಆದಷ್ಟು ತೀವ್ರವಾಗಿ ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಯಾಕಂದರೆ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.